ಓಕೆ, ಇವಾಗ ನನ್ನ ಪೀರಿಯಡ್ ಮಿಸ್ ಆಗಿತ್ತು. ಅದಕ್ಕೆ ನಾನು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದೆ, ಪಾಸಿಟಿವ್ ಬಂದಿದೆ. ಈಗ ನಾನು ನನ್ನ ಹಸ್ಬೆಂಡಿಗೆ ತೋರಿಸ್ತೀನಿ. ಎದ್ದೋಳಿ. ಎದ್ದೋಳಿ, ನಿಮಗೇನೋ ತೋರಿಸ್ಬೇಕು. ನೋಡಿ ಇಲ್ಲಿ. ಏನು ಇದು? ಭಯ ಆಗ್ತಿದೆ ನನಗೆ. ಏನು ಮಾಡೋದು? ನಿಜನೇ ಇದು? ನಿಜಾನೇ. 2 ಲೈನ್ ಬಂದರೆ ನಿಜಾನೇ. ಈ ಥರ ಬಂದರೆ ಯಾರಿಗೂ ಹೇಳಲಿಲ್ಲ. ಅಮ್ಮಂಗೆ ಹೇಳೋಣ ಆಮೇಲೆ. ಇನ್ನೂ ಎದ್ದಿರಲ್ಲ. ಅರ್ಜುನಿಗೆ ತೋರಿಸೋಣ ಫಸ್ಟ್. ಫೈನಲಿ ಅಪ್ಪ ಆಗ್ತಾ ಇದ್ದೀನ. ಓಕೆ, ಇವಾಗ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀವಿ ನಿಮಗೆ. ಕಾಣಿಸ್ತಾನೆ ಇಲ್ಲ ಕಣೆ. ಕಾಣಿಸ್ತಿಲ್ವಾ? ಎಲ್ಲಿ ಕೂತ್ರೆ ಕಾಣಿಸುತ್ತೆ? ಇಲ್ಲಿ ಕೂತ್ರೆ ಕಾಣಿಸುತ್ತಾ? ಈ ಕಡೆ ಕಾಣಿಸುತ್ತಾ? ಕೈ ತೋರಿಸಿ. ಪ್ರಾಂಕ ಏನ? ಇದ್ರಲ್ಲೆಲ್ಲ ಹೌದಾ? ಕಾಂಗ್ರಾಟ್ಸ್. ಮನೆಗೆ ಹೊಸ ಇದ ಮೆಂಬರ ನಿಜವಲ್ಲ? ಕಾಂಗ್ರಾಟ್ಸ್. ಸರಿ, ಯಾರಿಗೂ ಗೊತ್ತಿಲ್ಲ ಇನ್ನ. ಈ ರಾಘವ್ರಿಗೂ ಹೇಳ್ಬೇಡ್ರಿ, ಅಲ್ಲಿಗೆ ಹೋಗಿ ಇವತ್ತು ಇದು ಮಾಡೋಣ. ಓಕೆನಾ? ಅಮ್ಮ ಇದ್ದಿದ್ದಾರೆ. ಅಮ್ಮ ಇದ್ದಿದ್ದಾರೆ. ಏನು ನಂದನ್ ಮಾತ್ರ ತೋರಿಸ್ತಿದ್ದೀರಾ? ನಿಮ್ಮನ್ನ ತೋರಿಸ್ಕೊಳ್ಳಿ. ಅಪ್ಪ ಅಮ್ಮ ಚಿಕ್ಕಪ್ಪನ ಹೇಳ್ತಿದ್ವಿ. ಸತಿ ಮಾತಾಡ್ಬೋಣ. ಬಾಮೇಲಿ ಬಾಯಿಲ್ಲ ನಿಮಿಷ ನೀನು ಬೈತಾ ಇದ್ವಿ. ಓಕೆ, ಈಗ ನಮ್ಮಮ್ಮ ಬಂದಿದ್ದಾರೆ. ಎಷ್ಟಮ್ಮ ಇದು? ಹೇಳು. ಹೇಳಪ್ಪ ನೀನು. ಏನು ಕಿವಿಬೇಳು? ಇದು ಹೆಬ್ಬೆರಳು. ಇದು ಹೆಬ್ಬೆರಳು. ಏನು ಪ್ರೆಗ್ನೆಂಟ್? ಹೌದಾ? ಏನಪ್ಪ ಅಂತೂ ಮದುವೆಯಾಗಿ ದೇವರನಿಗೂ ಏನ್ ಗೊತ್ತಾ, ನನ್ ಕನ್ಸು ಅದೇ. ಕನ್ಸಲ್ಲಿ ನಿಮ್ ಮಗು ಎತ್ಕೊಂಡು ಆಟ ಆಡಿಸ್ತಿದ್ದೀನಿ ಕಣಮ್ಮ ನಾನು. ಓಕೆ, ಬನ್ರಿ ಈಗ ಡ್ಯಾಡಿಗೆ ಹೇಳೋಣ. ಹಾಗೆ ರಾಘವ್ರ ಫ್ಯಾಮಿಲಿಗೆ ಹೋಗ್ಬೇಕು. ಆಮೇಲೆ ಅಷ್ಟೇ. ಇಲ್ಲಿ ಇಲ್ಲಿ ಮತ್ತೆ ಮಾವಂಗೆ ಹೇಳ್ಬೇಕು. ಅವ್ರಿಗಿನ್ನ ಹೇಳಿಲ್ಲ, ಊರಿಗೆ ಹೋಗ್ಬಿಟ್ಟು ಹೇಳ್ಬಿಡೋಣ. ಅದೇ ಊರಿಗೆ ಹೋಗಿ ಡೈರೆಕ್ಟ್ ಅದೇ ಅದೆಲ್ಲ ಬಂದು. ಓಕೆ ಬನ್ನಿ.
ಓಕೆ, ಈಗ ನಮ್ಮ ಡ್ಯಾಡಿನೂ ಸ್ವಲ್ಪ ರೋಸ್ಟ್ ಮಾಡೋಕೆ ಬಂದವ್ರೆ. ಓಕೆ, ಏನು ಗೊತ್ತಾ, ಏನಾಯ್ತು ಅಂದರೆ ಇವರು ಬೆಳಿಗ್ಗೆ ಎದ್ದವ್ರು. ಇವರು ಬೆಳಿಗ್ಗೆ ಎದ್ದು ನೋಡೋರೆ. ಓಕೆ, ಏನು ಅಂದರೆ ದಿಲ್ಲಿ ಕೊಡೋಣ ಹಾಂ ಕೈ ಇಡಿ. ಪ್ರೆಗ್ನೆಂಟ್ ತಾತ ಆಗ್ತಿದ್ಯಪ್ಪ, ಮತ್ತೊಂದ್ಸತಿ ಪ್ರಮೋಷನ್. ಎಲ್ಲ ಎಷ್ಟು ಬಂದೈತೆ ನೋಡೋಣ. ಖುಷಿ ಆಯ್ತು ಏನಿಸ್ತಿದೆ, ಹೆಂಗಿದೆ ಫೀಲಿಂಗು? ಖುಷಿ, ಸಂತೋಷ. ಮತ್ತೊಂದು ಬಾರಿ ಎರಡು ಇತ್ತು ತಾತಾಗ ಪ್ರಮೋಷನ್. ಎರಡು ನನ್ನ ಮೊಮ್ಮಗ ಅದು ಕರೆಕ್ಟಾಗಿ ಮೊಮ್ಮಗ ಎರಡು ಬಂತು ಅಂದ್ರೆ ಪಾಸಿಟಿವ್ ಅಲ್ಲ. ನೋಡಿ, ನೀವೆಲ್ಲ ನೋಡಿದ್ರ? ನಮ್ಮ ಮಗನೇ ಬಯಕೆ ಅದಕ್ಕೆ ಆಕ್ಚುಲಿ ನಮ್ಮ ಗಾಡಿಗೆ ಏನಂತೆ ಅಂದ್ರೆ ವಿಡಿಯೋಗೆ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಅವಾಗಿಂದ ಸಸ್ಪೆನ್ಸ್ ಆಗಿ ಏನೋ ಮಾತಾಡ್ತಿದೀವಿ ಅಂತ ಡ್ಯಾಡಿ ಕೇಳ್ತಾನೆ ಐತೆ. ಸೊ ಅದಕ್ಕೆ ಏನಾದ್ರು ಹೇಳ್ಬೇಕು, ಏನ್ ಹೇಳೋದಪ್ಪ ಅಂದ್ಬಿಟ್ಟು, ಸರಿ ರೆಡಿ ಏನಿಲ್ಲ, ಒಬ್ರು ನೆಗೆಟಿವ್ ಕಮೆಂಟ್ ಮಾಡಿದ್ರು, ಅವ್ರಿಗೆ ಬೈಬೇಕು ಅಂತ ಕರೆದ್ಬಿಟ್ಟು ಸೊ ಡ್ಯಾಡಿಗೆ ಇದು ಮಾಡಿದ್ರು. ನನಗಂತೂ ಫುಲ್ ಖುಷಿ ತಾನೆ. ಏನು ಓಕೆ, ಅವಾಗಲೇ ಬ್ಯಾಡ್ ಕಮೆಂಟ್ಸ್ ಅಲ್ಲಿ ಬೈದಿದ್ರಲ್ಲ. ಸೊ ಈಗ ಅದಕ್ಕೆ ನಾನು, ನಮ್ಮಣ್ಣ, ವರ್ಷಿತಾ, ಅಕ್ಕೆ, ಪಾಪು ಎಲ್ಲ ಇದ್ದೀವಿ. ಸೊ ಅಕ್ಕೆ ಇಲ್ಲಿ ಬನ್ನಿ, ಇಲ್ಲ ನಿಮಿಷ ಹಿಡಿಯ ಕೈ ಹಿಡಿಯ ತಾಳ್ರಿ, ಬನ್ನಿ ಇಲ್ಲಿ ನೋಡ್ಲಿ. ಪ್ರೆಗ್ನೆಂಟ್ ಅವರು ಇವತ್ತು ಬೆಳಿಗ್ಗೆ ಗೊತ್ತಾಯ್ತು. ನಮ್ಮ ಚಿಕ್ಕಪ್ಪ ಮಾಡಿದ್ದೆ, ನೀನ್ ಸಖತ್ ಖುಷಿ ಆಗಬೇಕು. ಅತ್ತೆ ಹೆಂಗಿದೆ ಫೀಲಿಂಗ್? ಸಖತ್ ಈಗ ಕೇಳಪ್ಪ, ಹೇಳಮ್ಮ. ಹೇಳ್ತೀವಿ. ತುಂಬಾ ಖುಷಿ ಆಗ್ತೈತೆ. ಖುಷಿ ಆಗ್ತೈತೆ. ನಂಗೆ ಗೊತ್ತೇ ಇಲ್ಲ, ಬ್ಯಾಡ್ ಕಮೆಂಟ್ಸ್ ಅಂತಾರೆ, ಅದನ್ನ ಇಟ್ಕೊಂಡು ಈಗ ಬರ್ತಾರೆ. ನಾನು ಏನು ಅನ್ಕೊಂಡೆ, ಸಖತ್ ಖುಷಿ ಆಯ್ತಪ್ಪ ನಿಜವಾಗ್ಲೂ. Prank ಅಲ್ಲ ತಾನೆ ಮತ್ತೆ? ನನಗೂ ಅಷ್ಟೇ, Prank ಅಲ್ಲ ತಾನೆ? ಪ್ರ್ಯಾಂಕ್ ಇದು ಈಗ ಇನ್ನೂ ಗೊತ್ತಿಲ್ಲ. ಇವತ್ತು ಬ್ಲಡ್ ರಿಪೋರ್ಟ್ ಕೊಟ್ಬಿಟ್ಟು ಬಂದಿದ್ದೀವಿ. ಸಾಯಂಕಾಲ 6 ಗಂಟೆಗೆ ಬರುತ್ತೆ ರಿಪೋರ್ಟ್. ಕಳ್ಳ ಒಂದ್ ಮಾತು ಹೇಳಿಲ್ವಲ್ಲ? ಎಲ್ಲ ಬೈತಿದ್ರು. ಸಖತ್ ಖುಷಿ ನೋಡ್ದ ಅವನು ಗುಡ್ಡಿಸ್ ಕೊಡ್ತಾವನೇ. ನಿಜಲು ನಮ್ಗೆಲ್ಲ ಅಂದ್ರೆ ನಾವು ಅದೇ ಅನ್ಕೊಂತಿದ್ವಿ, ನಮ್ಮ ಮನೇಲಿ ಒಂದು ಮಗು ಆಟ ಆಡಕ್ ಬರ್ಬೇಕು ಅಂತ. ಕೊನೆಗೂ ಇನ್ನೂ 9 ತಿಂಗಳ ಅದಕ್ಕೆ ಗೊತ್ತಾಗಿ 9 ತಿಂಗಳ ಅಥವಾ ಹೆಂಗೆ ಅಲ್ಲ, ಇವಾಗಷ್ಟೇ 1 ತಿಂಗಳಾಗಿದೆ. ಅದೇ ಈಗ 8 ತಿಂಗಳ ಬಿಡಪ್ಪ. ಈಗ ನನಗೆ ಅದೇ ಯೋಚನೆ ಆಗಿತ್ತು, ಏನಾರ ಒಂದ್ ಆಗ್ಬಿಟ್ಟಿದ್ರೆ ಚೆನ್ನಾಗಿರೋದಲ್ಲ. ಈ ನನ್ನ ಮಗ ಮುಂದಕ್ಕೆ ತಳ್ತಾನ, ಏನ್ ಕತೆ ಅನ್ನೋದು ಮೊನ್ನೆ ಎಲ್ಲ ಅದೇ ಮಾತಾಡಿದ್ವಿ ನಾವು. ಖುಷಿ ಆಯ್ತು, ಸಖತ್ ಖುಷಿ ಆಯ್ತು. ಏನ್ ಸ್ವೀಟ್ ಬರೀ ಹಿಂಗೆ ಹೇಳ್ಬಿಟ್ರೆ ಸ್ವೀಟ್ ಅಲ್ಲೇ ನೀವು ಕೊಡಿಸ್ಬೇಕು. ಅಷ್ಟು ನೀನು ಏನ್ ಮಾಡು ಗೊತ್ತಾ, ಅದನ್ನ cut ಮಾಡು, ಆಮೇಲೆ ಯಾರಾದ್ರೂ ಬೈದ್ಬಿಡ್ತಾರೆ. ಕಮೆಂಟ್ಸ್ ಹೇಳಿ ನನ್ನ ಮಗನ್ ಗಡ್ಡ ತೆಗಿಯಕ್ಕೆ. ತಂದೆ ಆಗ್ತಿದ್ದಾರೆ, ವೇಣು ತಂದೆ ಆಗ್ತಿದ್ದಾರೆ.
ಒಟ್ನಲ್ಲಿ ಇದ್ದಲ್ಲ ನಮ್ಮೆಲ್ಲರಿಗೂ ಸೆಕೆಂಡ್ ಏನಾಗಿತ್ತು ಬೈಲಿ ಅಕ್ಕಿಯರ್ ಪ್ರೈವೇಟ್ ನೋಡ ಕೇಳ ಇಲ್ಲಿ ಆಯ್ತು ಇಲ್ಲ ಬೇಡಪ್ಪ. ನೀನೇನ್ ಹೇಳ್ತೀಯ? ಏನು ಹೇಳಲ್ಲ ಅಷ್ಟೇ ಹೇಳ್ತೀನಿ. ಖುಷಿನಾ? ಸಖತ್ ಖುಷಿ. ಅಮ್ಮ ನಾನೇನ್ ಆಗ್ತೀನಮ್ಮ? ಅವ್ಳು ಒಂದು ಚಿಕ್ಕಮ್ಮ. ಏನು ಅವಳಿಗೆ ಚಿಕ್ಕಮ್ಮ ಆಗಿದ್ದೆ. ಅಲ್ಲ 2 ಸತಿ ಚೆಕ್ ಮಾಡಿದ್ವಿ. ಕನ್ಫರ್ಮ್ ಒಂದ್ಸತಿ ಮಾಡ್ಕೊಳ್ಳೋದಕ್ಕೆ ಅನ್ಸುತ್ತೆ. ಹೌದಾ? ಹೆಂಗ ಆಗ್ಲಿ ಒಟ್ನಲ್ಲಿ ಚೆನ್ನಾಗಾಗ್ಲಿ, ಯಾವ್ದೋ ಒಂದಾಗ್ಲಿ ಚೆನ್ನಾಗಾಗ್ಲಿ, ಸತ್ಯ ಆಗ್ಲಿ, ಆದಷ್ಟು ಬೇಗ ಆಗ್ಲಿ ಸತ್ಯ. ಒಳ್ಳೆ ರೀತಿಯಾಗಿ ಸತ್ಯ. ಗಂಡಾದ್ರೂ ಆಗಲಿ ಹೆಣ್ಣಾದ್ರೂ ಆಗಲಿ ನಮಗೆ ಖುಷಿ. ಬಟ್ ನನಗೆ ಕೇಳಿದ್ರೆ ನನಗೆ ಹೆಣ್ಣು ಮಗು ನನಗೂ ಹೆಣ್ಮಗುನೇ ನಂಗೂ ಅಷ್ಟೇ. ಹೆಣ್ಣು ಮಗು ಆದ್ರೆ ಫುಲ್ ಖುಷಿ. ಅಲ್ಲ ಗಂಡು ಮಗು ಆದ್ರೂ ಅದೆಷ್ಟು ಖುಷಿ, ಹೆಣ್ಣು ಮಗು ಆದ್ರೂ ಚೆನ್ನಾಗಿರುತ್ತೆ ಖುಷಿನೇ, ಬಟ್ ಹೆಣ್ಣು ಮಗು ಆಗಲಿ ಅಂತ ನಮ್ಗೆ ಆಸೆ. ಯಾವ್ದಾದ್ರೂ ನಮ್ಮ ಮಕ್ಕಳು ಯಾವ್ದಾದ್ರೂ ಹೆಣ್ಮಕ್ಳಾದ್ರೆ ಮನೆಗೆ ಬಂದು ಓಕೆ ಆಂಟಿ ಅಂಕಲ್, ಇನ್ನೊಂದು ಇವಾಗ ನೀವು ಅವ್ರಿಗೆ ಸರ್ಪ್ರೈಸ್ ಕೊಟ್ರಿ ಅಲ್ಲ, ಈಗ ನಿಮಗೊಂದು ಸರ್ಪ್ರೈಸ್ ಏನಿರ್ಬೋದು ಗೆಸ್ ಮಾಡಿ. ಏನು ನೀವೇ ಹೇಳ್ಬೇಕಪ್ಪ. ಅಂದ್ರೆ ಏನಿರ್ಬಹುದು? ಏನಿಲ್ಲ, ಹೇಳಿ. ಹಾ ಇಸ್ಕೊಳ್ಳಿ. ನೋಡಿ ಏನ ನಿಮ್ಮ ಮಗಳು ಪ್ರೆಗ್ನೆಂಟ್. ಇಬ್ರು ನೋಡ್ಲಿ. ಹೆಂಗ ಅನಿಸ್ತಿದೆ ಆಂಟಿ ಅಂಕಲ್? ತಾತ ಅಜ್ಜಿ ಆಗ್ತಿದ್ದೀರಾ? ಎಷ್ಟು ನಮ್ಗೆ ಇನ್ನು ಎಷ್ಟು 4 ಜನ ಆಗ್ತಾರೆ ಮೊಮ್ಮಕ್ಳು. ಆಲ್ರೆಡಿ 3 ಜನ. ಇವ್ರು 3 ಜನ. ಅವ್ನಿಗೆ ಹೇಳಿಲ್ಲ, ಅವ್ನಿಗೆ ಹೇಳ್ಬೇಕು. ಸೊ ಏನಂದ್ರೆ ಸರ್ಪ್ರೈಸ್ ನಿಮ್ಗೆ, ಈಗ ಅವ್ರಿಗೊಂದು ಸರ್ಪ್ರೈಸ್, ಸೊ ನಿಮ್ಗೊಂದು ಸರ್ಪ್ರೈಸ್. ಸೊ ಇದೆಲ್ಲ ಆಕ್ಚುಲ್ ಆಗಿ ನಾವು ಅಪ್ಲೋಡ್ ಮಾಡೋದು ಇನ್ನೊಂದು 2 months. ಇನ್ನೊಂದು 2 months ಇಲ್ಲ, ಇನ್ನೊಂದು ಮಂತ್. ಸೊ ಇನ್ನೊಂದು ಮಂತ್ ಆಗುತ್ತೆ. ಖುಷಿನಾ? ಓಕೆ, ಈಗ ಅವರು ಮಾತಾಡಿ ಮಗಳ ಜೊತೆ. ಸೊ ಇನ್ನು ನಾವು ಬೆಳಿಗ್ಗೆ ಸಿಗ್ತೀವಿ. ನಾನು ಅಳಿಯ ಮಗಳ ಜೊತೆ ಮಾತಾಡಿ. ಸಮಾಧಾನ ಆಯ್ತಾ? ಅವಳು ಖುಷಿಯಲ್ಲಿ ವ್ಯಕ್ತಪಡಿಸಕ್ಕೆ ಬರ್ತಿಲ್ಲ.